ದುರುದ್ದೇಶದಿಂದ ಕರೆದಿರ್ತಕ್ಕಂಥ ಅಧಿವೇಶನ ಇದು. ಅಧಿವೇಶನ ಅನ್ನೋದು ರಾಜ್ಯದ ಕಾಯ್ದೆಗಳು ಮಾಡೋದ್ರ ಬಗ್ಗೆ ಫಸ್ಟು, ಅದಾದಮೇಲೆ ರಾಜ್ಯದಲ್ಲಿ ನಡೀತಾ ಇರುವಂಥ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಡ್ರಗ್ ಮಾಫಿಯಾ ಇರ್ಬೋದು, ಕೋಗಿಲು ಬಾಂಗ್ಲಾದೇಶಿಯರದ ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಪ್ರಕರಣ, ಇದ್ರ ಬಗ್ಗೆ ಕರೆದಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇದೆ ಅಂತ ಜನಕ್ಕೆ ಅಂತ ಇದ್ರು. ಈಗ ಇವ್ರಿಗೇನೋ ಹೆಸರಿಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಇವ್ರ ಖಜಾನೆ ಬರಿದಾಗಿದೆ, ದುಡ್ಡು ಗ್ರಾಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅದಕ್ಕೊಂದು ಅಧಿವೇಶನ. ಅದರಿಂದ ಏನು ಉಪಯೋಗ? ಆಯಿತು, ಅಧಿವೇಶನ ಕರೀತೀರಿ, ಏನು ಅದರಿಂದ ಉಪಯೋಗ ಏನು? ಬಾಯಿಗೆ ಬಂದಂಗೆ ಅಧಿವೇಶನದಲ್ಲಿ ಮಾತಾಡ್ತೀರಾ, ಅದಾದಮೇಲೆ ಇದ್ರ ಉಪಯೋಗ ಏನು? ಏನೂ ಇಲ್ಲ, ಝೀರೋ. ಅದರಿಂದ ನಾನು ಕೂಡ ಪತ್ರ ರಿಲೀಸ್ ಮಾಡ್ತೀನಿ. ಪತ್ರ ರೆಡಿ ಇದೆಯಾ? ಪತ್ರ ರಿಲೀಸ್ ಮಾಡ್ತೀನಿ. ಈಗ ಈ ಅಧಿವೇಶನವನ್ನು ನೀವು ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಡ್ರಗ್ ಹಾವಳಿ ಮಿತಿಮೀರಿದ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀರಿ. ಅದರ ಬಗ್ಗೆ ಚರ್ಚೆಗೆ ವಿಶೇಷ ಅಧಿವೇಶನ ಕರಿಬೇಕು. ವಿಶೇಷ ಅಧಿವೇಶನ. ಕಾಸರಗೋಡು ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ನಮ್ಮ ನೆಲ ಮತ್ತು ಭಾಷೆಯ ಪ್ರಶ್ನೆ. ಇವೆಲ್ಲದಕ್ಕಿಂತ ಭಾಳ ಪ್ರಮುಖ ಅದು, ನೆಲ ಮತ್ತು ಭಾಷೆಯ ಪ್ರಶ್ನೆ. ಕನ್ನಡದ ಮೇಲೆ ಹಲ್ಲೆ ನಡೀತಾ ಇದೆ. ಇದ್ರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕು. ಈ ರೀತಿಯ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೇನಾನ ಈ ಭಾರತ್ ರೋಜ್ಗಾರ್ ಯೋಜನೆ ಜಿ ರಾಮ್ಜಿ ಅದ್ರ ಬಗ್ಗೆ ತಕರಾರಿದ್ರೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿ ಹೋಗಿ. ವಿಪ್ ಜಿ ರಾಮ್ಜಿ ವಿಕಸಿತ ಭಾರತ್ ಅದ್ರ ಬಗ್ಗೆ ಅವ್ರಿಗೇನೋ ತಕರಾರಿದ್ದೆ ಹೋಗಿ ಮಾತಾಡಿ. ನಿಮಗೆ ಇನ್ನೊಂದಿತ್ತು, ಮಾತಾಡೋಕ್ಕೆ ನಿಮಗೆ ಅವಕಾಶ ಇಲ್ಲ. ನಿಮಗೆ ದಾವೋಸಲ್ಲಿ ವಿಶ್ವ ಶೃಂಗ ನಡೀತು. ಎಲ್ಲ ಸಿ ಎಂಗಳು ಹೋಗಿದ್ದು ಅದಕ್ಕೆ. ಅಭಿವೃದ್ಧಿ ಆಗಲಿ, ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುದಾನ ಬರಲಿ, ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರೀಸ್ ಬರಲಿ, ನಮ್ಮ GDP ಗ್ರೋತ್ ಆಗಲಿ ಅಂಥೇಳಿ ಎಲ್ಲ ಸಿ ಎಂಗಳು ಹೋದರು. ಹೋಗ್ದಾ ಇರೋವಂಥ ಸೋಮಾರಿ ಸಿ ಎಮ್ಮು ನಮ್ಮ ಕರ್ನಾಟಕದವರು. ನೀತಿ ಆಯೋಗ ರಾಜ್ಯಗಳಿಗೆ ಅನುದಾನ ಬರ್ತಕ್ಕಂಥದ್ದು. ನೀತಿ ಆಯೋಗಕ್ಕೆ ಸಭೆಗೆ ನೀವು ಚಕ್ಕರ್. GST ಸಭೆಗೆ ಒಂದಾದರೂ GST ಸಭೆಗೆ ನ್ಯಾಯವಾಗಿ ಹೋಗಿದ್ದೀರಾ ನೀವು? ಯಾರೋ ಒಬ್ಬನ ಮಂತ್ರಿನ ಕಳಿಸ್ಕೊಟ್ಬಿಡ್ತೀರ. ಮುಖ್ಯಮಂತ್ರಿ ಹೋದರೆ ಅದರ ವೆಯ್ಟೇ ಬೇರೆ. ಹೋಗಿಲ್ಲ. ಜರ್ಮನಿಯ ಚಾನ್ಸಲರು ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ನಾವು 4ನೇ ಸ್ಥಾನದಲ್ಲಿದ್ದೀವಿ. ನಾವು ನಮಗಿಂತ ಒಂದು ಸ್ಟೆಪ್ ಮೇಲೆ ಇರುವಂಥ ಜರ್ಮನಿಯ ಚಾನ್ಸಲರ್ ಬಂದಾಗ ನಿಮ್ಮ ಯೋಗ್ಯತೆಗೆ ಹೋಗಿ ಅಲ್ಲಿ ಮೈಸೂರಲ್ಲಿ ರಾಹುಲ್ ಗಾಂಧಿ ಮುಂದೆ ಮಂಡಿಯೂರಿ ಒಬ್ಬರು 16 ಸೆಕೆಂಡು 14 ಸೆಕೆಂಡು ಡೆಪ್ಟಿ ಸಿ ಎಂಗೆ 14 ಸೆಕೆಂಡ್ಸ್, ಸಿ ಎಂಗೆ 20 ಸೆಕೆಂಡು, 20 ಸೆಕೆಂಡ್ ಸಿ ಎಮ್ಮು, 14 ಸೆಕೆಂಡು ಡೆಪ್ಟಿ ಸಿ ಎಮ್. ಈ ಗನಂದಾರಿ ಕೆಲಸಕ್ಕೆ ನೀವು ಅಲ್ಲಿ ಹೋಗಿದ್ದೀರಾ. ರಾಜ್ಯದ ಒಂದು ಇಂಡಸ್ಟ್ರೀಸ್ ಬರಬೇಕಾದ್ರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ
ನಮ್ಮಲ್ಲಿ ಹೇಗೆ ಪ್ರೈಮ್ ಮಿನಿಸ್ಟರ್ ಇದ್ದಾರೋ ಅಲ್ಲಿ ಅವರು ಅದೇ ರೀತಿ ಅರ್ಹತೆ ಇರತಕ್ಕಂಥ ವ್ಯಕ್ತಿಗಳವರು. ಅವ್ರು ಬಂದಾಗ ಬೇಜವಾಬ್ದಾರಿಯಿಂದ ಅವ್ರನ್ನ ರಿಸೀವ್ ಮಾಡೋಕ್ಕೆ ನೀವು ಹೋಗದೆ ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದೀರಾ. ಮತ್ತು ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಇಂಡಸ್ಟ್ರೀಸ್ ಏನಿದೆ ಇದು ತಪ್ಪೋಯ್ತು. ಇವತ್ತು ನಿಮ್ಗೆ ಯಾವುದು ಮುಖ್ಯ ಆಯಿತು? ಕುರ್ಚಿ ಮುಖ್ಯವಾಯಿತೇ ಹೊರತು ರಾಜ್ಯ ಮುಖ್ಯ ಆಗಿಲ್ಲ ನಿಮಗೆ. ಇದಕ್ಕೆ ರಾಜ್ಯದ ಜನಗಳ ಮುಂದೆ ನಿಮ್ಗೆ ಕ್ಷಮಾಪಣೆ ಕೇಳಬೇಕು ಅಂತ ನನಗನ್ನಿಸ್ತೈತೆ. ಈ ವಿಚಾರವಾಗಿ ಯಾವುದೇ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿ ಇದ್ದಿದ್ದರೆ ಅವರು ಈ ಥರದ ನಡವಳಿಕೆಯನ್ನು ಯಾವತ್ತೂ ಮಾಡ್ತಾ ಇರಲ್ಲ. ಒಂದು ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರ ನೀವು. ಇನ್ನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿ ವಿಕಸಿತ ಭಾರತ ಅಂತ ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡಿದೆ. ಈಗ ಮಹಾತ್ಮ ಗಾಂಧೀಜಿಗೆ ಅನ್ಯಾಯ ಮಾಡಿದ್ದೀರಾ ಅಂಥೇಳಿ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೀತಾ ಇದ್ದೀರಾ. ಮತ್ತು ಅದೇನೋ ದೊಡ್ಡ ದೊಡ್ಡ ಪಾದಯಾತ್ರೆ ಏನೇನೋ ಯಾತ್ರೆಗಳು ಇಟ್ಕೊಂಡಿದ್ದೀರ. ಹಿಂಗೆ ನೀವು ಮಾಡ್ತಾ ಇದ್ರೆ ಕೊನೆಗೆ ಕಾಂಗ್ರೆಸ್ ಶವಯಾತ್ರೆ ಆಗೋತತೆ ನಿಮ್ಮದು. ಮೊದಲು ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡು ಅಂತ ಹೇಳಿದ್ರಿ. ನೀವು ಕೇಳಿದ್ರೆ ಅವ್ರ ಮಾತು? ಕಾಂಗ್ರೆಸ್ ವಿಸರ್ಜನೆ ಮಾಡು ಅಂದರೆ ನೀವು ಮಾಡಲೇ ಇಲ್ಲ. ಕಾಂಗ್ರೆಸ್ ಭಾಗ ಮಾಡಾಕ್ಬಿಟ್ರಿ. ಓ ಕಾಂಗ್ರೆಸ್, ಎ ಕಾಂಗ್ರೆಸ್, ಎಫ್ ಕಾಂಗ್ರೆಸ್ ಎಲ್ಲ ಮಾಡಾಕ್ಬಿಟ್ರಿ. ಗಾಂಧೀಜಿ ಹೇಳಿದ್ದು ಯಾವ ಕಾಂಗ್ರೆಸ್ ಬೇಡ, ಏನು ಬೇಡ, ಬಿನು ಬೇಡ, ಝಡ್ಡು ಬೇಡ ಅಂತ ಹೇಳಿದ್ದು. ನೀವು ಗಾಂಧೀಜಿ ಮಾತೆಲ್ಲಿ ಕೇಳಿದ್ರಿ? ನೀವು ಗಾಂಧೀಜಿ ಗೌರವ ಕೊಡ್ತೀನಿ ಅಂತಾರಲ್ಲ, ಯಾಕೆ ಗೌರವ ಕೊಡಲಿಲ್ಲ? ಗಾಂಧೀಜಿ ಗೋವುಗಳ ಬಗ್ಗೆ ವಿಶೇಷವಾದಂಥ ಭಕ್ತಿ, ಭಾವನೆ, ಪ್ರೀತಿ ಎಲ್ಲ ಇತ್ತು. ನಾವು ಗೋಹತ್ಯೆ ಕಾಯ್ದೆಯನ್ನು ಜಾರಿಗೆ ತಂದಾಗ ವಿರೋಧ ಮಾಡಿದವರು ಯಾರು? ನೀವೇ ಅಲ್ಲ, ಕಾಂಗ್ರೆಸ್ ಅವರು. ಹೆಂಗೆ ಗಾಂಧೀಜಿಗೆ ಮಾತಾಡೋ ಯೋಗ್ಯತೆ ಇದೆ ನಿಮಗೆ ಗಾಂಧೀಜಿ ಬಗ್ಗೆ? ಗಾಂಧೀಜಿಯವರು ಭಗವದ್ಗೀತೆ ಬಗ್ಗೆ ವಿಶೇಷ ಅಭಿಮಾನ ಇತ್ತು. ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳಿದರು ಅವರು. ಮೊನ್ನೆ ಕುಮಾರಸ್ವಾಮಿ ಅವರು ಭಗವದ್ಗೀತೆ ಹೇಳಬೇಕು ಅಂದಾಗ ವಿರೋಧ ಮಾಡಿದವರು ಯಾರು? ನೀವೇ ಕಾಂಗ್ರೆಸ್ ಅವರಲ್ವೇನು? ಗಾಂಧೀಜಿಯವರ ಬಾಯಲ್ಲಿ ಸದಾ ರಘುಪತಿ ರಾಜ ರಾಮ್ ಅಂತ ಹೇಳ್ತಾ ಇದ್ರು. ಪತಿತ ಪಾವನ ಸೀತಾರಾಮ್ ಅಂತ ಹೇಳ್ತಾ ಇದ್ರು. ರಾಮನ ದೇವಸ್ಥಾನ ಕಟ್ಟಕ್ಕೆ ಯಾರು ಹೋಗ್ಬೇಡ್ರಿ ಅಂತ ಹೇಳಿದ್ರಿ. ರಾಮನ ಇನಾಗ್ರೇಷನ್, ದೇವಸ್ಥಾನ ಇನಾಗ್ರೇಷನ್ಗೆ ಯಾರು ಹೋಗ್ಬೇಡ ಅಂತ ಬ್ಯಾನ್ ಮಾಡಿದ್ರಿ. ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಹೊಟ್ಟೆ ತುಂಬಿಡುತ್ತಾ ಅಂತಂದ್ರಿ. ಬಡತನ ಹೋಗುತ್ತಾ ಅಂತ ಹೇಳಿದ್ರಿ. ರಾಮನ ಬಗ್ಗೆ ಯಾರು ಗಾಂಧೀಜಿ ಪ್ರೀತಿ ಮಾಡ್ತಾ ಇದ್ದಂಥ, ಭಕ್ತಿ ಭಾವ ತೋರ್ತಾ ಇದ್ದ ರಾಮನ ಬಗ್ಗೆ ನಿಮ್ಗೆ ಅಗೌರವ. ಇನ್ನೊಂದು ಭಾಳ ಪ್ರಮುಖವಾಗಿ ಗ್ರಾಮಗಳಲ್ಲಿ ಹೆಂಡವನ್ನು ನಿಷೇಧ ಮಾಡಿ ಅಂತ ಗಾಂಧೀಜಿ ಹೇಳಿದ್ರು. ಏನು ನಿಷೇಧ? ಪಾನ ನಿಷೇಧ. ಗ್ರಾಮಗಳಲ್ಲಿ ಪಾನ ನಿಷೇಧ ಮಾಡಿ ಅಂತ ಗಾಂಧೀಜಿಯವರ ಕನಸದು. ಅವರು 1000 ಸರಿ ಹೇಳಿದ್ದಾರೆ. ಬೇಡ ಮಾರಾಯರೇ, ನಮ್ಮ ಪೋಸ್ಟ್ರು ಇದೆ ಈಗೆಲ್ಲ ನೋಡಿ. ಪಾನ ನಿಷೇಧ ಇರೋ ಕಡೆ ಎಲ್ಲ ಗಾಂಧೀಜಿ ಫೋಟೋ ಇದೆ. ನೀವು ಮನೆಯಾಳ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ? ಹಳ್ಳಿಗಳಿಗೆ ಗ್ರಾಮ ನಿಷೇಧ ಅಂದ್ರಿ. ನೀವು ಹಳ್ಳಿಗಳಿಗೆ ಪಾನ ಪ್ರಿಯರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀರ. ನೀವು ಪಾನ ಪ್ರಿಯರಿಗೆ ಸ್ವರ್ಗ ಮಾಡಿದ್ದೀರ. ಮೊದಲೆಲ್ಲ ಅಂಗಡಿಗಳಲ್ಲಿತ್ತು, ಈಗ ಪ್ರತಿ ರಸ್ತೆಯಲ್ಲೂ ಮನೆಯಲ್ಲೂ ಸಿಗ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ. ಮನೆಯಲ್ಲೂ ಮಾರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲಂತೂ ಲೈಸೆನ್ಸು ಫ್ರೀ, ಹೊಸ ಲೈಸೆನ್ಸು. ಯಾರು 2 ಕೋಟಿ ದುಡ್ಡು ಕೊಡ್ತಾರೋ ಅವ್ರ ಮನೆ ಬಾಗಿಲಿಗೆ ಲೈಸೆನ್ಸು. ಅದು ಕೂಡ ಆಡಿಯೋ ಎಲ್ಲ ಬಂದಿದೆ. ಸರ್ಕಾರದ ವಿರುದ್ಧ ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಅಂದರೆ ನೀವು ಯಾವ ಗಾಂಧೀಜಿಯ ಆಶಯಗಳನ್ನು
ನೀವು ಪಾಲನೆ ಮಾಡಿದ್ದೀರಾ ಅಂತ ಗಾಂಧೀಜಿ ಬಗ್ಗೆ ವಿಶೇಷ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಲ್ಲ ನೀವು. ಯಾವ ಉದ್ದೇಶ ಇಟ್ಕೊಂಡು ನೀವು ಗಾಂಧೀಜಿ ಬಗ್ಗೆ ಮಾತಾಡ್ತಾರಾ? ಗಾಂಧೀಜಿ ಬಗ್ಗೆ ಮಾತಾಡೋ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿದ್ದೀರ ನೀವು. ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದರೆ ನಿಮ್ಮ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡಬೇಕಾದನ್ನ? ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಇನ್ನೊಂದು ಭಾಳ ಅವರು ಕಾಮೆಂಟ್ ಮಾಡಿರೋದು ಒಂದು ಹೆಸರು ಮೇಲೆ, ಭಾರತ ಅನ್ನೋ ಗಾಂಧೀಜಿ ಇರಬೇಕಾಯಿತು, ಭಾರತ ಯಾಕೆ ಬಂದೆ ಅಂತ ಅವ್ರದ್ದು. ಇನ್ನೊಂದು 40% ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ. ನಾನು ರಾಜ್ಯ ಸರ್ಕಾರವನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟ ಮಾಡಿದೆ, ನಿಮ್ಗೇನು ಬರಬೇಕಾಗಿದೆ 17,000 ಕೋಟಿ, ಅದನ್ನು ನಾವು ಕೊಟ್ಟೇ ಕೊಡ್ತೀರಿ. ಕಡಿಮೆ ಮಾಡಲ್ಲ ನಾವು, ಕೊಟ್ಟೇ ಕೊಡ್ತೀರಿ. ನೀವು ಅದಕ್ಕೆ 40% ಹಾಕಿ. ಯಾರು ಕೂಲಿ ಮಾಡ್ತಾ ಇರ್ತಾರೆ ಅವ್ರಿಗಿನ್ನೂ ಹೆಚ್ಚು ಜನಕ್ಕೆ ಹೋಗ್ತೈತೆ. 17 ಪ್ಲಸ್ ಆಲ್ಮೋಸ್ಟ್ ಆಲ್ 10,000 ಕೋಟಿ, 10,000 crores ಅಪ್ರಾಕ್ಸಿಮೇಟ್ಲಿ. 40% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಷ್ಟು ಬಂದರೆ, 10,000 ಕೋಟಿ ಬಂದರೆ ಅದೆಲ್ಲ ಬಡವ್ರಿಗೆ ಹೋಗ್ತೈತೆ. ನಿಮಗೇನು ಹೊಟ್ಟೆ ಉರಿ? ಯಾಕೆ ಅಂದರೆ ನೀವು ಪಾಪರ್ ಆಗ್ಬಿಟ್ಟಿದ್ದೀರಾ. ಸಿದ್ದರಾಮಯ್ಯ ಬಿಕಮಿಂಗ್ ದ ಪಾಪರ್ ರಾಮಯ್ಯ. ಹೈಯೆಸ್ಟ್ ಸಾಲವನ್ನು ಮಾಡಿ ರಾಜ್ಯದ ಜನರ ಮನೆಯನ್ನು ದೋಚಿ ದರೋಡೆ ಮಾಡಿದವರು ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ. ಕರ್ನಾಟಕದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ವೀರೇಂದ್ರ ಪಾಟೀಲು, ದೇವರಾಜ ಅರಸು, ಯಡಿಯೂರಪ್ಪ, SM ಕೃಷ್ಣ, ಇವರೆಲ್ಲ ಟೋಟ್ಲಾಕಿ ಒಂದು ಕಡೆ, ಇವರೆಲ್ಲ ಮುಖ್ಯಮಂತ್ರಿಗಳನ್ನ ಒಂದು ಕಡೆ ಟೋಟ್ಲಾಕಿ, ಸಿದ್ದರಾಮಯ್ಯಂದು ಒಂದು ಕಡೆ ಅವ್ರು ಮೀರಿಸಿದ ಸಾಲ ಸುಮಾರು ಇವೆಲ್ಲ ಸೇರಿಸಿದ್ರೆ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ ಒಬ್ಬರೇ. ಓನ್ಲಿ ಒಂದು ಸಿದ್ದರಾಮಯ್ಯ. ಈಗ ಮತ್ತೆ 1,10,000 ಸಾಲ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ನಿಮ್ಮಲ್ಲಿ ಹಣ ಇಲ್ಲ, ಪಾಪರ್ ಆಗೋಟಿದ್ದೀರಾ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ವಿಕಸಿತ ಭಾರತ ಯೋಜನೆಯನ್ನು ಜಾರಿಗೆ ತಂದಿದೆ, ಅದರಲ್ಲಿ 40% ಏನು ಕೊಡಬೇಕು, ಕೊಡೋಕ್ಕೆ ನಿಮ್ಮ ಹತ್ರ ಗತಿ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ. 2 ಕಾರಣ. ಇದನ್ನು ನಾವು ವಿಧಾನಸಭೆಯಲ್ಲೂ ಕರೀರಿ, ನಾವು ತಯಾರಿದ್ದೀರಿ. ವಿಧಾನಸಭೆಯಲ್ಲೂ ನಾವು ಚರ್ಚೆ ಮಾಡ್ತೀರಿ, ಸರಿಯಾಗಿ ಉತ್ತರ ಕೊಡ್ತೀರಿ. ನಿಮ್ಗೆ ಹೊಟ್ಟೆ ಉರಿ ಆಗಿರೋದು ಒಂದು ಭಾರತದ ಹೆಸರು, ಇನ್ನೊಂದು ಪಾಪರ್ ಆಗಿರೋವಂಥದ್ದು. ಇವೆರಡು ವಿಚಾರಗಳನ್ನು ಇಟ್ಟುಕೊಂಡು ನೀವು ಈ ಯೋಜನೆಗೆ ವಿರೋಧವನ್ನು ತರ್ತಾ ಇದ್ದೀರಾ. ಅದರಿಂದ ಅಧಿವೇಶನ ಕರೆಯುವಂಥದ್ದು ಒಂದು ಸದಭಿಪ್ರಾಯ ಇರಬೇಕು, ಒಳ್ಳೆಯ ಉದ್ದೇಶ ಇರಬೇಕು. ಆದರೆ ದುರುದ್ದೇಶ, ಕಾಂಗ್ರೆಸ್ಸಿನ ದುರುದ್ದೇಶ ಇಟ್ಕೊಂಡು ನೀವು ಕರಿತಾ ಇದ್ದೀರಾ. ನಿಮ್ಮ ಒಳಜಗಳವನ್ನು ಮುಚ್ಚಿ ಹಾಕ್ಕೊಳ್ಳೋಕ್ಕೆ. ಅಲ್ಲಿ ಮೈಸೂರು ಏರ್ಪೋರ್ಟಲ್ಲಿ 16 ಸೆಕೆಂಡು 20 ಸೆಕೆಂಡು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, 16 ಸೆಕೆಂಡು 20 ಸೆಕೆಂಡ್ ಮುಖ್ಯಮಂತ್ರಿ. ಈ ಜಗಳನ ಮರೆಮಾಚಕ್ಕೋಸ್ಕರ ನೀವು ಅಧಿವೇಶನ ಕರೆದುಬಿಟ್ಟು ಕೇಂದ್ರ ಸರ್ಕಾರದನ್ನು ತೆಗೊಳ್ಳೋಕ್ಕೆ ಈ ಅಧಿವೇಶನ. ಅಷ್ಟು ಬಿಟ್ಟರೆ ಏನೂ ಇಲ್ಲ ಇದರಲ್ಲಿ. ಇದರಿಂದ ಏನು ಬೆನಿಫಿಟ್ಟು? ಆಯಿತು ತೆಗಳಿ, ಏನು ಮಾಡ್ತೀರಾ? 1 ಲೆಟ್ರು ಪೋಸ್ಟ್ ಮಾಡ್ತೀರಾ ಅಷ್ಟೇ. ಏನು ಅದರಿಂದ ಏನು? ಮೊನ್ನೆ ಅಧಿವೇಶನದಲ್ಲೂ ಒಂದು ದೊಡ್ಡ 3 ಲೆಟ್ರು ಟೈಪ್ ಮಾಡಿದ್ರು, ಎಲ್ಲ ಕಸದ ಬುಟ್ಟಿಗೆ ಬಿದ್ದಾಯ್ತು. ಹೋಗಿ ಕೊಟ್ಟವರೋ ಇಲ್ಲೋ ನನಗೆ ಅದು ಗ್ಯಾರಂಟಿ ಇಲ್ಲ. ಇವರು ಅದರಿಂದ ನಿಮ್ಮ ಅಧಿವೇಶನದ ಸಾರ್ಥಕತೆ, ಜನರ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದೀರಾ ನೀವು. ಒಂದೊಂದು ಅಧಿವೇಶನ ಕರಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತೈತೆ. ತೆರಿಗೆದಾರರ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಾ ನೀವು.
ಮತ್ತು ಮನ್ರೇಗಾ ಯೋಜನೆಯನ್ನು ಮರುಸ್ಥಾಪನೆ ಮಾಡುವವರೆಗೂ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು, ಹೊಸ ಕಾಯ್ದೆಯಲ್ಲಿ ಗ್ರಾಮಗಳನ್ನು ಉದ್ಯೋಗ ನಿರ್ಧಾರ ಮಾಡುವ ಜಾಗದಿಂದ ದೂರ ಇಟ್ಟಿದ್ದಾರೆ.